ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಈ ವಾರ ಬಿಗ್ ಬಾಸ್ ಮನೇಲಿ ಹೇಗಿರುತ್ತೆ ಏನು ಅಂತ ಎಲ್ಲರಿಗೂ ಕುತೂಹಲ ಇರುತ್ತೆ. ಯಾಕಂದರೆ ನೆಕ್ಸ್ಟ್ ವೀಕ್ ಫಿನಾಲೆ. ಸೊ ಈ ವಾರ ಏನು ಆಟ ಆಡಿಸ್ತಾರೆ, ಏನು ಮಾಡಿಸ್ತಾರೆ ಎಲ್ಲರಿಗೂ ಇರುತ್ತೆ. ಸೊ ನೋಡೋದಾದರೆ ಇವಾಗ ಲೈವ್ ಅಪ್ಡೇಟ್ಸ್ ಪ್ರಕಾರ ಬರ್ತಿರುವಂಥ ಮಾಹಿತಿಗಳು. ಸೊ ಈ ವಾರ ಯಾವ ಥರ ಇರುತ್ತೆ ಅಂದರೆ, ನಾವು ಹೋದ ಸೀಸನ್ಸ್ ಎಲ್ಲ ನೋಡಿದ್ದೀವಲ್ವಾ. ಸೊ ರೀಯೂನಿಯನ್ ಥರ ಹಳೆ ಕಂಟೆಸ್ಟೆಂಟ್ಸ್ ರೀಯೂನಿಯನ್ ಹೇಗಾಗ್ತಿತ್ತು, ಸೊ ಆ ಥರನೇ ಯಾರ್ಯಾರೆಲ್ಲ ಇವಾಗ ಎಲಿಮಿನೇಟ್ ಆಗಿ ಹೋಗಿದ್ದಾರೆ, ಸೊ ಆ ಕಂಟೆಸ್ಟೆಂಟ್ಸ್ ಎಲ್ಲ ಬರ್ತಾರೆ. ಸೊ ಎಲ್ಲರನ್ನೂ ವೇಟಿಂಗ್ ಮಾಡ್ತಾರೆ, ಮಾತಾಡಿಸ್ತಾರೆ. ಸೊ ಆ ಥರ ಇರುತ್ತೆ ಈ ವಾರ ಪೂರ್ತಿ. ಸೊ 2 ವಾರದ ಹಿಂದೆ ನಾವೇನು ಫ್ಯಾಮಿಲಿ ರಿಯೂನಿಯನ್ ನೋಡಿದ್ವಿ. ಸೊ ಇವಾಗ ಕಂಟೆಸ್ಟೆಂಟ್ಸ್ ರಿಯೂನಿಯನ್ ನೋಡ್ಬೋದು. ಸೊ ಮೋಸ್ಟ್ಲಿ ವಿನಯ್ ಅವರಿಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ಎಷ್ಟೋ ಜನ ಅವರ ಫೇವ್ರೇಟ್ ಅಂದರೆ ಅವರ ಫ್ರೆಂಡ್ಸ್ ಎಲ್ಲರೂ ಹೋಗಿದ್ದಾರೆ. ಸೊ ಅವ್ರ ಫ್ರೆಂಡ್ಸ್ ಎಲ್ಲರೂ ಮತ್ತೆ ವಾಪಸ್ ಬರೋದು ಖಂಡಿತವಾಗ್ಲೂ ವಿನಯ್ ಅವ್ರಿಗಂತೂ ತುಂಬಾ ಖುಷಿ ಆಗುತ್ತೆ ಅಂತ ಅನ್ಕೊತೀನಿ. ಏಕೆಂದರೆ ಅವರ ಫ್ರೆಂಡ್ಸೇ ಜಾಸ್ತಿ ಎಲಿಮಿನೇಟ್ ಆಗಿರೋ ಕಾರಣ ಮಿಸ್ ಮಾಡ್ಕೊಂಡಿರ್ತಾರೆ. ಮತ್ತು ಎಷ್ಟೋ ಸತಿ ಇತ್ತೀಚೆಗಂತೂ ಒಂದು ವರ್ಡ್ಸ್ ಬರ್ತಾನೆ ಇತ್ತು, ನಿಮ್ಮ ಫ್ರೆಂಡ್ಸ್ ನಿಮ್ಮ ಜೊತೆ ಸೇರಿದವರೆಲ್ಲ ಹೋಗಿದ್ದಾರೆ ಅಂತ. ಸೊ ಮೋಸ್ಟ್ಲಿ ಅವ್ರಿಗೆ ಖಂಡಿತವಾಗ್ಲೂ ಈ ವಾರ ತುಂಬಾ ಖುಷಿ ಕೊಡುತ್ತೆ. ಹಾಗೆ ಹೊರಗಡೆ ಇತ್ತ ಬಂದವರು ಖಂಡಿತವಾಗ್ಲೂ ಹೊರಗಡೆ ವಿಷಯ ಎಲ್ಲ ಹೇಳೋಗಿಲ್ಲ. ಬಟ್ ಸ್ಟಿಲ್ ಅವರ ಒಪಿನಿಯನ್ ಕೊಟ್ಟು ಏನಾದರೂ ಇನ್ನು ಗೇಮ್ ಪ್ಲಾನಲ್ಲಿ ಚೇಂಜ್ ಮಾಡಬೇಕಾ ಏನು ಅಂತೆಲ್ಲ ಅಡ್ವೈಸ್ ಕೊಡ್ತಿರ್ತಾರೆ. ಸೊ ಈ ವಾರ ಮತ್ತೆ ಖಂಡಿತವಾಗ್ಲೂ ಖುಷಿಯಾಗಿರುವಂಥ ವಾರ ಆಗಿರುತ್ತೆ. ಸೊ ಆದಷ್ಟು ಜಗಳಗಳು ಕಮ್ಮಿ ಆಗ್ಬೋದು ಅಂತ ಅನ್ಕೊತೀವಿ. ಸೊ ಎಲ್ಲ ಹಳೆ ಕಂಟೆಸ್ಟೆಂಟ್ಸ್ ಎಲ್ಲ ಬಂದು ರಿಯೂನಿಯನ್ ಆಗುತ್ತೆ. ಸೊ ನಿಮ್ಮೆಲ್ಲರಿಗೂ ಎಷ್ಟು ಜನಕ್ಕೆ ಖುಷಿ ಇದೆ ಮತ್ತು ಯಾರು ಬರೋಕ್ಕೆ ನೀವು ಕಾಯ್ತಾ ಇದ್ದೀರಾ, ಯಾವ ಕಂಟೆಸ್ಟೆಂಟ್ನ ನೀವು ಮತ್ತೆ ಬಿಗ್ ಬಾಸ್ ಮನೇಲಿ ನೋಡೋಕ್ಕೆ ಇಷ್ಟಪಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ಬಿಗ್ ಬಾಸ್ನೆಲ್ಲ ಲೈವ್ ಅಪ್ಡೇಟ್ಸ್ ನಾನು ಹಾಕ್ತಾ ಇರ್ತೀನಿ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಣ್ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಸೊ ಡೈಲಿ ವೀಡಿಯೋಸ್ ಹಾಕ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.